ಶರಣಬಸವೇಶ್ವರ 38ನೇ ಮಹಾಮಂಗಲ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟ 10 ಜೋಡಿ. ಸಹಸ್ರಾರು ಸಂಖ್ಯೆಯ ಭಕ್ತರ ಮಧ್ಯೆ ಗುಡ್ಡದ ಬಸವೇಶ್ವರ ಮಹಾರಥೋತ್ಸವ ಸಂಪನ್ನ. ಕೊಕ್ಕನೂರು ತಾಲೂಕಿನ ಬೆಣಕಲ್ ಗ್ರಾಮದಲ್ಲಿ ನಡೆದ ಶರಣಬಸವೇಶ್ವರರ 38ನೇ ಮಹಾಮಂಗಲದ ಪ್ರಯುಕ್ತ ನಡೆಯುವ ಶ್ರೀ ಗುಡ್ಡದ ಬಸವೇಶ್ವರ ಮತ್ತು ಮುಂಡರಗಿ ಅನ್ನದಾನೇಶ್ವರ ಮಹಾರಥೋತ್ಸವವು ಸಹಸ್ರಾರು ಸಂಖ್ಯೆಯ ಭಕ್ತರ ಮಧ್ಯೆ ಅದ್ಧೂರಿಯಾಗಿ ಸಂಪನ್ನಗೊಂಡಿತು. ಜಾತ್ರೆಯ ನಿಮಿತ್ತ ಶ್ರೀ ಗುಡ್ಡದ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಶ್ರೀಗಳ ಆಶೀರ್ವಚನದ ಮೂಲಕ 10 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಯಿತು. 10 ಜೋಡಿಗಳು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟರು. ಈ ವೇಳೆ ಮುಂಡರಗಿ ಶ್ರೀ ಅನ್ನದಾನೇಶ್ವರ ಶಾಖಾ ಮಠದ ಶ್ರೀಗಳು ಡಾಕ್ಟರ್ ಮಹಾದೇವ್ ಮಹಾಸ್ವಾಮಿಗಳು ಆಶೀರ್ವಚನ ನೀಡುತ್ತಾ ಸಾಮೂಹಿಕ ವಿವಾಹಗಳು ಬಡವರ ಪಾಲಿನ ವರದಾನವಾಗಿದೆ. ದುಂದುವೆಚ್ಚವನ್ನ ಕಡಿಮೆ ಮಾಡಿ ನೂರಾರು ಗುರುಹಿರಿಯರ ಸಮ್ಮುಖದಲ್ಲಿ ಶ್ರೀಗಳ ಆಶೀರ್ವಾದದ ಮೂಲಕ ದಾಂಪತ್ಯ ಜೀವನಕ್ಕೆ ಅಡಿ ಇಡುವ ಸಾಮೂಹಿಕ ವಿವಾಹಗಳು ಶ್ರೇಷ್ಠವಾದವು. ಈಗಿನ ದುಬಾರಿ ಕಾಲದಲ್ಲಿ ಜೀವನ ನಡೆಸೋದು ಬಡ ಜನರಿಗೆ, ರೈತರಿಗೆ ಹೆಚ್ಚಿನ ಹೊರೆಯಾಗುತ್ತಿದ್ದು ಸಾಮೂಹಿಕ ವಿವಾಹಗಳು ಬಡವರ ಪಾಲಿನ ವರದಾನವಾಗಿವೆ ಎಂದರು. ನಂತರ ಶ್ರೀಧರ ಮುರಡಿ ಹಿರೇಮಠ್ ಯಲಬುರ್ಗಾ ಮಠದ ಶ್ರೀಗಳು ಬಸವಲಿಂಗ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡುತ್ತಾ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಭಾಗ್ಯದ ಕಾರ್ಯಕ್ರಮಗಳು, ನೂರಾರು ಗುರುಹಿರಿಯರ ಸಮ್ಮುಖದಲ್ಲಿ ಮದುವೆಯಾದ ನವ ವಧೂವರರು ಆದರ್ಶ ದಂಪತಿಗಳಾಗಿ ಜೀವನ ಸಾಗಿಸಿ ಕೊಟ್ಟ ಮನೆಗೆ ಮತ್ತು ಹುಟ್ಟಿದ ಮನೆಗೆ ಕಳಶವಾಗಬೇಕೆಂದರು. ಭಾರಿ ಮೊತ್ತಕ್ಕೆ ಸವಾಲಾದ ಎತ್ತುಗಳು. ಜಾತ್ರೆಯ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 1 ಜೋಡಿ ಎತ್ತುಗಳ ಸವಾಲ್ ಶ್ರೀ ಗುಡ್ಡದ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ನಡೆಸಲಾಯಿತು. ಜೋಡಿ ಎತ್ತುಗಳ ಸವಾಲ್ ಕಾರ್ಯಕ್ರಮದಲ್ಲಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಭಾಗವಹಿಸಿ ಸವಾಲ್ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. 1 ಜೋಡಿ ಎತ್ತುಗಳ ಸವಾಲ್ನಲ್ಲಿ 2,10,100 ರೂಪಾಯಿ ಸವಾಲ್ ಹಾಕುವ ಮೂಲಕ ಮಲ್ಲಪ್ಪ ಬಳಿಗಾರ್ ಅವರು ಇತಿಹಾಸ ಸೃಷ್ಟಿಸಿದ್ರು. ಕಳೆದ ವರ್ಷ ಎತ್ತುಗಳ ಸವಾಲ್ 1.65 ಲಕ್ಷ ರೂಪಾಯಿ ಆಗಿತ್ತು. ಹಾಗೂ ಶ್ರೀ ಗುಡ್ಡದ ಬಸವೇಶ್ವರ ಮಹಾರಥೋತ್ಸವದ ರಥದ ಧ್ವಜ ಸಿದ್ದಪ್ಪ ಹಂಪಸಾಗರ್ 1,10,100 ರೂಪಾಯಿಗಳಿಗೆ, ಹಾಗೆ ಕಳೆದ ವರ್ಷ 71,100 ರೂಪಾಯಿಗಳ ಲೀಲಾವು ಆಗಿರೋದು ವಿಶೇಷ. ಹುಮ್ಮಸ್ಸಿನಿಂದ ರಕ್ತದಾನ ಮಾಡಿದ ದಾನಿಗಳು. ಶ್ರೀ ಗುಡ್ಡದ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಣಕಲ್, ಗ್ರಾಮ ಪಂಚಾಯಿತಿ ಬೆಣಕಲ್ ಹಾಗೂ ಸಂಜೀವಿನಿ ರಕ್ತ ಕೇಂದ್ರ ಕೊಪ್ಪಳ ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ರಕ್ತದಾನ ಶಿಬಿರ ನಡೆಸಲಾಯಿತು. ಗ್ರಾಮದ ಯುವಕರು ಹುಮ್ಮಸ್ಸಿನಿಂದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ತಾ ಮುಂದು ನಾ ಮುಂದು ಎಂಬಂತೆ ರಕ್ತದಾನ ಮಾಡಿದರು. ಯುವಕರ ರಕ್ತದಾನ ಮಾಡಿದ ಹುಮ್ಮಸ್ಸನ್ನ ನೋಡಿ ವೈದ್ಯಕೀಯ ಸಿಬ್ಬಂದಿ ಹರ್ಷ ವ್ಯಕ್ತಪಡಿಸಿದರು. ಈ ವೇಳೆ ಶ್ರೀಶೈಲ ಶಾಖಾ ಹಿರೇಮಠ ಕಂಪಸಾಗರ ಮಠದ ಶ್ರೀಗಳು, ಶ್ರೀ ಚನ್ನಬಸವೇಶ್ವರ ಕಪ್ಪತ ಮಠ ಶಾಖಾ ಮಠ ಬನ್ನಿಕೊಪ್ಪ ಮಠದ ಶ್ರೀಗಳು, ಗ್ರಾಮದ ಹಿರಿಯರಾದ ಅಂದಪ್ಪ ಜವಳಿ, ಮಹಾಂತೇಶ್ ಗೌಡ ಕೃಷಿ ಸೀಡ್ಸ್ ಕೊಪ್ಪಳ, ಹರೇಶ್ ಗೌಡ ಪಾಟೀಲ್, ಮುತ್ತಣ್ಣ ಹಂಡಿ, ಲೋಕೇಶ್ ಬೆಣಕಲ್, ಫಕೀರಪ್ಪ ವಜ್ರಬಂಡಿ, ಮುದಿಯಪ್ಪ ಕಲ್ಲೂರ್, ಶರಣಪ್ಪ ಬಳಗೇರಿ, ಸಂತೋಷ್ ಬನ್ನಿಕೊಪ್ಪ, ಚನ್ನಪ್ಪ ಪಟ್ಟೇದ್, ಜಗದೀಶ್ ಹಂಡಿ, ಹಾಲಪ್ಪ ಗೌಡ, ಮಾಲಿ ಪಾಟೀಲ್ ಹಾಗೂ ಊರಿನ ಗುರುಹಿರಿಯರು ಉಪಸ್ಥಿತರಿದ್ದರು. ವರದಿ ನಮ್ಮ ಜೊತೆ ಯಾರು ಇರ್ತಾರ ಅವ್ರನ್ನ ಯಾವಾಗಲೂ ನಾವು ಸ್ಮರಣೆ ಮಾಡ್ತಾರೆ. ಬೆಣಕಲ್ ಗ್ರಾಮ ಹೆಂಗಂದ್ರೆ ಯಾರು ನಮ್ಮೂರಿಗೆ ಬರ್ತಾರಲ್ಲ ಎಲ್ಲರನ್ನ ಪ್ರೀತಿಸುವಂತ ಗ್ರಾಮ ಎಲ್ಲರೂ ಬೆಣಕಲ್ ಗ್ರಾಮ ಬಂದವರೆಲ್ಲ ಪ್ರೀತಿಸ್ತಾರೆ ಈ ಗ್ರಾಮದವರು. ಹಾಗಾಗಿ ಗುಡ್ಡದ ಬಸವನ ಜಾತ್ರೆ ಇದು ಸ್ವಲ್ಪ ಕೆಳಗಡೆ ಕೊಡ್ರಿ, ಕೆಳಗೆ ಅಲ್ಲ ಹುಷಾರಿ ತಾಳೆ ಮುಖಂಡಿರ
ಸಾಮೂಹಿಕವನ್ನು ಹಾಕಬೇಕಂತ ಸಂಕಲ್ಪ ಮಾಡಿ ಅಂತ ವಿದ್ಯಾರ್ಥಿಗಳ ದಾನವನ್ನು 12 ಲಕ್ಷ ಕ್ರಮದಾಗ ಮಹಾಶಿವಶಗಳಿಗೆ ಸಾಮೂಹಿಕವನ್ನು ಸ್ಥಾಪನೆ ಮಾಡಿದ್ರು ಅಂತ ಸಮಯ ದಯಮಾಡಿ ಒಂದು ಸುಂದರ ನಾಮಕರಿಸಿ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳ ಅಜ್ಞಾನದ ತಿಳ್ಕೊಂಡಾರ ನಮ್ಮನ್ನ ಯಾರು ಆರೈಸ್ಯಾರ ನಮ್ಮ ಜೊತೆ ಯಾರು ಇರ್ತಾರ ಅವ್ರನ್ನ ಯಾವಾಗಲೂ ನಾವು ಸ್ಮರಣೆ ಮಾಡ್ತಾರೆ. ಬೆಣಕಲ ಗ್ರಾಮ ಹೆಂಗಂದ್ರೆ ಯಾರು ನಮ್ಮೂರಿಗೆ ಬರ್ತಾರಲ್ಲ ಎಲ್ಲರನ್ನ ಪ್ರೀತಿಸುವಂತ ಗ್ರಾಮ ಎಲ್ಲ ಬೆಣಕಲ ಗ್ರಾಮ ಬಂದವರೆಲ್ಲ ಪ್ರೀತಿಸ್ತಾರೆ ಈ ಗ್ರಾಮದವರು. ಹಾಗಾಗಿ ಗುಡ್ಡದ ಬಸವಣ್ಣನ ಜಾತ್ರೆ ಇದು ಗಾಡಿ ಹೋಗ್ಬಿಡು ಗಾಡಿ ಈ ಕಡೆ ಅರ್ಧ ಮಂದಿ ಕಳ್ಸಿ ಈ ಕಡೆ ಒಂದು ಮಂದಿ ಕಳ್ಸಿ ಈ ಕಡೆ ಬರಲಿ ಹೀಗೆ ತಮ್ಮ ಶಿಕ್ಷಕರ ತನ್ನ ಭೇಟಿಯಾಗಿದ್ದಾರೆ. ಅದೇ ರೀತಿಯಾಗಿ ಹೀಗೆ ಹಲವಾರು ಮಾಂತೇಶ್ ಪಾಟೀಲ್ ಪ್ರತಿ ವರ್ಷ ಈ ಒಂದು ಎತ್ತದ ಒಂದು ಜಿಲ್ಲಾದಲ್ಲಿ ಸದ್ಭಕ್ತರು ನಮ್ಮ ಬೆಣಕಲ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ಕೊಪ್ಪಟ್ ಇವರು ಸತತ 2 ವರ್ಷ ಈ ಒಂದು ಎತ್ತಿನ ಸೇವೆಯನ್ನ ಮಾಡಿದ್ದಾರೆ. ಅವರು ಕೂಡ ಈಗ ಬಂದಿದ್ದಾರೆ. ಅವರಿಗೆ ನಮ್ಮ ಬೆಣಕಲ್ಲು ಗ್ರಾಮದ ವತಿಯಿಂದ ನನ್ನ ವೈಯಕ್ತಿಕ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 2,01,001 ರೂಪಾಯಿ, 2,01,001 ರೂಪಾಯಿ, 2,01,001 ರೂಪಾಯಿ ಮಲ್ಲಪ್ಪ ಶೇಖಪ್ಪ ಬಳಗೆರ್ 3 ಸಾರಿ ಶ್ರೀ ಗುಡ್ಡದ ಬಸವೇಶ್ವರ ಮಹಾರಾಜ್ ಕೋ, ಶ್ರೀ ಅನ್ನದಾನೇಶ್ವರ ಮಹಾರಾಜ್ ಕೋ, ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕೋ, ಜಯ ಮಂಗಲಂ ಜಯ ನಮಃ ಪಾರ್ವತಿಪತಿ ಅದೇ ಮಲ್ಲಪ್ಪ ಬಳಗೆರ್ ಅವರು ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು. ಈರಪ್ಪ ಮಲಕಪ್ಪ ಹಂಚಿನಾಳ್ ಇವರು 71,000 ರೂಪಾಯಿ, 71,101 ರೂಪಾಯಿಗೆ ಹೋದ ವರ್ಷ ಈ ಒಂದು ಧ್ವಜ ನಿಲುವ ಮಾಡಿಕೊಂಡಿದ್ದಾರೆ. ಆ ಸದ್ಭಕ್ತರಿಗೂ ಕೂಡ ಆ ಅನ್ನದಾನೇಶ, ಗೌಶಿತೇಶ, ಶರಣಬಸವೇಶ ಸಕಲ ಸಿರಿ ಸಂಪತ್ತನ್ನು ಕೊಟ್ಟು ಅವರ ಮನೆತನಕ್ಕೆ ಒಳ್ಳೆಯದನ್ನು ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಸೇರಿಕೊಂಡು ಈ ಒಂದು ಮಹಾರಥೋತ್ಸವಕ್ಕೆ ಒಂದು ಹೂವಿನ ಹಾರವನ್ನು ತಂದು ಕೊಟ್ಟಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರ ಕೆಲವರು ಜಲ್ದಿ ಕೇಳಬೇಕು. 3 ಸಾರಿಯಿಂದ ನಾವು ಮುಗಿಸ್ತೇವೆ. 1,11,101 ರೂಪಾಯಿ ಸಿದ್ದಪ್ಪ ಅಮ್ಮಸಾಗರ 1 ಸಾರಿ, 1,11,101 ರೂಪಾಯಿ ಸಿದ್ದಪ್ಪ ಅಮ್ಮಸಾಗರ 2 ಸಾರಿ. 3 ಸಾರಿಯಿಂದ ಮುಗಿಸ್ತೇವೆ ನಾವು. ಕೆಲವರು ಕೇಳಬೇಕು. 1,11,101 ರೂಪಾಯಿ ಸಿದ್ದಪ್ಪ ಅಮ್ಮಸಾಗರ 2 ಸಾರಿ, 1,11,101 ರೂಪಾಯಿ, 1,11,101 ರೂಪಾಯಿ, 1,11,101 ರೂಪಾಯಿ ಸಿದ್ದಪ್ಪ ಹಂಸಾಗರ 3 ಸಾರಿ. ಜಯ ಮಂಗಲಂ
ಇದ್ದಾರೆ.